ಈಗ ಸರ್ಕಾರ ರಚನೆಯಾಗಿ 18 ತಿಂಗಳಾಯಿತು. ಈ 18 ತಿಂಗಳಲ್ಲಿ ಮಂತ್ರಿಗಳು ಮಾಡಿದ್ದೇನು, ಅವರ ಸಾಧನೆ ಏನು, ಅಥವಾ ಅವರ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ? ಸಚಿವರಿಗೆ ಈಗ ಶುರುವಾಗಿದೆ ಢವಢವ ಅಂತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಮಿನಿಸ್ಟರ್ಸ್ ರಿಪೋರ್ಟ್ ಕಾರ್ಡ್. ಗ್ಯಾರಂಟಿ ಮೇಲೆ ಭಾರ ಹಾಕಿದ್ರ ಸಚಿವರು ಅಂತ, ಏನೇ ಆದರೂ ಗ್ಯಾರಂಟಿ ನಮ್ಮನ್ನು ಕಾಪಾಡುತ್ತೆ ಅಂತ ಗ್ಯಾರಂಟಿ ಮೇಲೆ ಭಾರ ಹಾಕಿದ್ರ, ಪವರ್ ಶೇರ್ ಫಾರ್ಮುಲಾ ಕ್ಲಿಯರ್ಗೆ ಕಾಯ್ತಾರಾ ಅಂತ ಇನ್ನೊಂದು. ಯಾಕೆಂದರೆ ಅದು ಒಂದು ಡಿಸೈಡ್ ಆಗಬೇಕಲ್ಲ, ಸಿದ್ದರಾಮಯ್ಯನವರು ಎಷ್ಟು ಅವಧಿಗಳ ತನಕ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಅಥವಾ ಈಗ ಫೆಬ್ರವರಿನಲ್ಲೇನೋ ಡೆಲ್ಲಿ ಎಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಡೆಲ್ಲಿ ಎಲೆಕ್ಷನ್ಗಷ್ಟೇ ಲೈಫ್ ಲೈನ್ ಕೊಡುತ್ತಾ ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಅಂದರೆ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಈ ಸಂಪುಟ ಪುನರ್ರಚನೆಯನ್ನು ಮುಂದೂಡಬೇಕು ಅಂತಕ್ಕಂಥದ್ದು ಮಂತ್ರಿಗಳ ಅಭಿಲಾಷೆ. ಶಾಸಕರ ಲೆಕ್ಕಾಚಾರ ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು, ನಮಗೂ ಅವಕಾಶ ಸಿಗಬೇಕು ಅಂತ. ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇರತಕ್ಕಂಥ ಮಂತ್ರಿಗಳನ್ನು ಕ್ಯಾಬಿನೆಟ್ನಲ್ಲಿ ಯಾಕೆ ಇಟ್ಕೋಬೇಕು? ಈಗಾಗಲೇ ಕೆಲವು ಮಂತ್ರಿಗಳ ಬಗ್ಗೆ ಅಪಸ್ವರಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ಕೆಲವು ಮಂತ್ರಿಗಳು ವಿಧಾನಸೌಧದಲ್ಲೂ ಕೈಗೆ ಸಿಗಲ್ಲ ಅಂತ ಅಸಮಾಧಾನವನ್ನು ಹೊರಹಾಕ್ತಾರೆ. ಯಾವ ಕೆಲಸಗಳು ಆಗ್ತಾ ಇಲ್ಲ, ಯಾವ ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಈ ಮಂತ್ರಿ ಇದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂಥವ್ರನ್ನೆಲ್ಲ ಸಂಪುಟದಿಂದ ತೆಗಿಲಿ, ನಮಗೆ ಅವಕಾಶ ಕೊಡಲಿ ಅಂತ ಸೀನಿಯರ್ ಮೋಸ್ಟ್ ಲೀಡರ್ಗಳೇ ಕಾಂಗ್ರೆಸ್ನಲ್ಲಿ ಕಾಯ್ತಾ ಇದ್ದಾರೆ. ಆರ್ ವಿ ದೇಶಪಾಂಡೆ ಅವರು, ಟಿ ಬಿ ಜಯಚಂದ್ರ ಅವರು, ಬಿ ಕೆ ಹರಿಪ್ರಸಾದ್ ಅವರು, ನರೇಂದ್ರ ಸ್ವಾಮಿ ಅವರು, ಸಂಪುಟಕ್ಕೆ ಎಂಟ್ರಾಗೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥವ್ರು, ನಾಗೇಂದ್ರ ಅವರು. ಸೊ ನೋಡೋಣ, ಸೊ ಅಲ್ಲಿಗೆ ಏನು ವಿಚಾರ ಇದು, 18 ತಿಂಗಳು ಇವರೆಲ್ಲ ಮಾಡಿದ್ದೇನು ಅಂತ. ಸಚಿವರ ಕಾರ್ಯವೈಖರಿಯ ಸಾಧನೆಯ ವರದಿ ಹೈಕಮಾಂಡ್ಗೆ ಈಗಾಗಲೇ ರವಾನೆ ಆಗಿಬಿಟ್ಟಿದೆ. ಪ್ರೋಗ್ರೆಸ್ ಕಾರ್ಡ್ ಅಂತಾರಲ್ಲ ಅದು. ಆ ವರದಿಯನ್ನು ಇಟ್ಕೊಂಡು ಹೈಕಮಾಂಡ್ನಿಂದ ಅಧ್ಯಯನ ಮಾಡುವ ಸಾಧ್ಯತೆ ಇದೆಯಂತೆ. ಅಧ್ಯಯನ ಮಾಡಿ ಯಾರನ್ನು ಇಟ್ಕೋಬೇಕು, ಯಾರನ್ನು ತೆಗಿಬೇಕು ಅಂತ. ಆ ಆಧಾರದ ಮೇಲೆ ಸಚಿವರ ಹಣೆ ಬರಹ ಕೂಡ ನಿರ್ಧಾರ ಆಗುತ್ತೆ. ಅಫ್ಕೋರ್ಸ್ ಎಲ್ಲ ಸರ್ಕಾರದಲ್ಲೂ ಹೀಗೆ ನಡೆಯುತ್ತೆ. ಆದರೆ ಒಟ್ಟು 3 ಲೈಫ್ ಲೈನ್ಗಳು ಸಚಿವರಿಗೆ ಸಿಕ್ಕರೂ ಅಚ್ಚರಿಗಿಲ್ಲ. 3 ಲೈಫ್ ಲೈನ್ ಕಾಪಾಡುವಂಥದ್ದು ಏನದು? ಡೆಲ್ಲಿ ಎಲೆಕ್ಷನ್, ಸಿದ್ದರಾಮಯ್ಯ ಬಜೆಟ್ ಮತ್ತು ಪವರ್ ಶೇರ್. ಇದರಲ್ಲಿ 2 ಲೈಫ್ ಲೈನ್ ಅಂತೂ ಸುಲಭವಾಗಿ ಸಿಗೋ ಸಾಧ್ಯತೆ ಇದೆ. ಮಾರ್ಚ್ ಮೊದಲ ವಾರದ ತನಕ ಸೇಫ್ ಆಗ್ಬೋದು ಅಂತ. ಹೇಗೇ ಮಾಡಿದ್ರು ಮಾರ್ಚ್ ಮೊದಲ ವಾರದ ತನಕ. ಪವರ್ ಶೇರ್ ಸೂತ್ರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೇ ಕ್ಲಾರಿಟಿ ಇಲ್ಲ. ಸಿದ್ದರಾಮಯ್ಯನವರು ಇನ್ನು 6 ತಿಂಗಳು ರಾಜೀನಾಮೆ ಕೊಡಬೇಕಾ, 5 ವರ್ಷ ಕಂಪ್ಲೀಟ್ ಆಗಿರ್ತಾರಾ ಗೊತ್ತಿಲ್ಲ. ಅಲ್ಲಿ ತನಕ ಹೈಕಮಾಂಡ್ ಕಾಯುತ್ತಾ, ಅದಕ್ಕೂ ಮುನ್ನವೇ ಸಚಿವರಿಗೆ ಕೊಡುತ್ತಾ, 3 ತಿಂಗಳು ಸಚಿವರಿಗೆ ಲಾಸ್ಟ್ ಅವಕಾಶನ ಅಂತ ಈಗೆಲ್ಲ ಇದೆ. 3 ಲೈಫ್ ಲೈನ್ ಇದೆ ಒಟ್ಟು. ಅದರಲ್ಲಿ ಎಷ್ಟು ಲೈಫ್ ಲೈನ್ ಇವ್ರನ್ನ ಕಾಪಾಡುತ್ತೋ ಕಾಪಾಡೋದಿಲ್ವೋ ಗೊತ್ತಿಲ್ಲ. ಡೆಲ್ಲಿ ಎಲೆಕ್ಷನ್ ಆಗೋ ತನಕ ಯಾವುದೇ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತೀರ್ಮಾನಕ್ಕೆ ಬರ್ಬೋದು ಹೈಕಮಾಂಡ್. ಅಥವಾ ಬಜೆಟ್ ಮುಗಿದು ಬಿಡಲಿ ಅಂತ ಅನ್ಬೋದು. ಬಜೆಟ್ ಎಲ್ಲ ಫೆಬ್ರವರಿ ಎಂಡ್ ಮಾರ್ಚಲ್ಲಾಗುತ್ತೆ. ಅದಾದ ನಂತರ ಇನ್ನು ಇವ್ರದ್ದು ಪ್ರೋಗ್ರೆಸ್ ರಿಪೋರ್ಟ್, ಈ ಎಲ್ಲವೂ ಇರೋದ್ರಿಂದ ಗೊತ್ತಿಲ್ಲ ಪವರ್ ಶೇರ್ ಸೂತ್ರ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಸಂಪುಟದಲ್ಲಂತೂ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, 3 ಲೈಫ್ ಲೈನ್ಗಳು ಮತ್ತು ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಕಾಪಾಡುತ್ತವೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೆಲವು ಮಂತ್ರಿಗಳು ಇದ್ದಾರಾ ಅಂತ. ಅವರ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ರೆ ಅವ್ರು ಯಾಕೆ ಹೆದರ್ಕೋಬೇಕು ಅಂತ ಪ್ರಶ್ನೆ. ಅರವಿಂದ್, ಯಾಕಂದರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದೇ ಬರುತ್ತೆ. ಸಹಜವಾಗಿ ಶಾಸಕರುಗಳು ಮಾತನಾಡಿದಾಗ ಸಚಿವರುಗಳು ಯಾವತ್ತೂ ಕೂಡ ಪುನರ್ರಚನೆ ಮಾಡಿ ಅಂತ ಅವ್ರು ಪ್ರಪೋಸಲ್ ಇಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇರುವಷ್ಟು ದಿನ ಅಧಿಕಾರ ಇರುತ್ತೆ ಅನ್ನೋಂಥ ಲೆಕ್ಕಾಚಾರದ ಇರ್ತಾರೆ. ಆದರೆ ಯಾವ್ಯಾವ ಕಾರಣಕ್ಕೆ ಅವಕಾಶ ಆಗದೇ ಇರ್ಬೋದು ಸಚಿವ ಸಂಪುಟ ಪುನರ್ರಚನೆಗೆ ಅನ್ನೋದಕ್ಕೆ ಬೇರೆ ಬೇರೆ ವಿಚಾರಗಳಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಪವರ್ ಶೇರಿಂಗ್ ಅನ್ನೋದು ಇದ್ದರೆ ಆ ಪವರ್ ಶೇರಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಅದು ಪ್ರಮುಖವಾದ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಪವರ್ ಶೇರಿಂಗ್ ಇದೆ ಅನ್ನೋದಾದರೆ ಆ್ಯಸ್ ಯೂಶುವಲ್ ಮುಂದುವರಿಲಿ ಇದೇ ಸಂಪುಟ. ಪವರ್ ಶೇರಿಂಗ್ ಆಗುವಾಗ ಮತ್ತೆ ಬದಲಾವಣೆ ಮಾಡ್ಕೊಂಡ್ರಾಯ್ತು. ಯಾಕಂದರೆ ಪವರ್ ಶೇರಿಂಗ್ ಇಂತಿಷ್ಟು ತಿಂಗಳು ಕಳೆದಿದೆ ಅನ್ನೋದಾದರೆ ಈಗೊಂದು ಬದಲಾವಣೆ, ಆಗೊಂದು ಬದಲಾವಣೆ, ಮತ್ತೊಂದು ಬದಲಾವಣೆ, ಈ ರೀತಿ ಪದೇ ಪದೇ ತಿಂಗಳಿಗೆ 8 ತಿಂಗಳಿಗೆ 1 ವರ್ಷಕ್ಕೆ ಸಚಿವರುಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ಪರಿಸ್ಥಿತಿ ಬೇಡ ಅನ್ನೋಂಥ ಲೆಕ್ಕಾಚಾರ ಬರ್ಬೋದು. ಗ್ಯಾರಂಟಿ ಇಂಪ್ಲಿಮೆಂಟೇಷನ್ಲಿ ನಾವು ಮಾಡಿರುವಂಥ ಸಾಧನೆ ಇದೆ, ಅದಕ್ಕೆ ಕೈ ಹಿಡಿತು ಅನ್ನೋ ಲೆಕ್ಕಾಚಾರ, ಅಥವಾ ಹೈಕಮಾಂಡ್ ಬೇರೆ ಬೇರೆ ಬ್ಯುಸಿಯಾದ ಕಾರಣಕ್ಕೆ ಮುಂದೋಗ್ಬೋದು ಅನ್ನೋ ಲೆಕ್ಕಾಚಾರವೂ ಇರ್ಬೋದು. ಪ್ರಮುಖವಾಗಿ ಹಾಗೇನಾದರೂ ಎಲ್ಲವನ್ನೂ ಕೂಡ ಹಿಡಿದಿಡಬಲ್ಲ ಅಂತ ಒಂದು ಏನಾದರೂ ಅಂಶ ಇದ್ದರೆ ಅದು ಬಹುತೇಕ ಪವರ್ ಶೇರಿಂಗ್ ವಿಚಾರ ಇರುತ್ತೆ. ಅದೇನಾದ್ರು ಮುನ್ನೆಲೆಗೆ ಬಂದರೆ ಅದು ಇಂಥ ಸಮಯಕ್ಕೆ ಆಗುತ್ತೆ ಅನ್ನೋದಾದರೆ ಅಲ್ಲಿವರೆಗೆ ಯಾಕೆ ಬದಲಾವಣೆ ಅನ್ನೋ ತೀರ್ಮಾನಕ್ಕೆ ಏನಾದರೂ ಹೈಕಮಾಂಡ್ ಬಂದರೆ ಸಹಜವಾಗಿ ಸಚಿವರುಗಳು ಒಂದಂತಕ್ಕೆ ಸೇಫ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡೋಣ, 3 ಲೈಫ್ ಲೈನ್ ಇಟ್ಕೊಂಡು ಇವರು ಸಂಪುಟ ಪುನರ್ರಚನೆಗೆ ಕೈ ಹಾಕ್ತಾರಾ ಈ ಸಂದರ್ಭದಲ್ಲಿ, ಅಥವಾ ಅದ್ರ ಪಾಡ್ಗದು ಇದ್ರ ಪಾಡ್ಗಿದು ಮಾಡೇ ಬಿಡೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರಾ? ಏನು ಬೇಕಾದರೂ ಆಗಬಹುದು. ನೋಡೋಣ. ಕೆಲವ್ರಿಗಂತೂ ಸರಿಯಾದ ರೀತಿಯಲ್ಲಿ ಯಾರ್ಯಾರು ಪರ್ಫಾರ್ಮ್ ಮಾಡಿಲ್ಲ ಅಂಥವ್ರಿಗೆ ಆತಂಕ. ಚೆನ್ನಾಗಿ ವರ್ಕ್ ಮಾಡಿರ್ತಕ್ಕಂಥವ್ರು ನಾವು ಮುಂದುವರಿತೀವಿ ಅಂತಕ್ಕಂಥ ವಿಶ್ವಾಸ ಅವರಲ್ಲಿ ಇದ್ದೇ ಇರುತ್ತೆ.